ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಈ ವಿಡಿಯೋ ವಿಶೇಷವಾಗಿ ಸಿ ಬಸ್ ಮಾಲೀಕರು ಯಾರು ಹೊಸದಾಗಿ ವಾಹನಗಳನ್ನು ಕೊಂಡುಕೊಂಡು ಇವತ್ತು ನೋಂದಣಿ ಮಾಡ್ಕೊಳ್ಳೋಕ್ಕಾಗದೆ ಅಂದರೆ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಾಗದೆ ಪರದಾಡ್ತಾ ಇರೋಂತಹ ಮಾಲೀಕರುಗಳಿಗೆ ಒಂದು ಎಚ್ಚರಿಕೆ ಗಂಟೆ ಮತ್ತು ಎಚ್ಚರ ವಹಿಸಬೇಕು ಕೂಡ ತಾವು. ಏನು ಸಾರಿಗೆ ಇಲಾಖೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಈ ಭ್ರಷ್ಟ ಅಧಿಕಾರಿಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಯಾವುದೋ ಕೇಂದ್ರ ಸರ್ಕಾರದ ಕೆಲವೊಂದು ನಿಯಮಗಳನ್ನು ಇಟ್ಕೊಂಡು ನೋಂದಣಿ ಮಾಡದೆ ವಿನಾಕಾರಣ ಕಿರುಕುಳ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ನಾನು ವಿಡಿಯೋದಲ್ಲಿ ಹೇಳಿದೆ, ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತೀನಿ. ನಿಮಗೆ ಪೆಟ್ಟು ಬೀಳೋದಂತೂ ಖಂಡಿತ. ನಿಮ್ಮ ದೊಂಬರಾಟಗಳು, ನಿಮ್ಮ ಭ್ರಷ್ಟಾಚಾರ ಇವೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ಅಂತ ನಾನು ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದೆ ಅಂತ ಹೇಳಿದರು. ಆಯಿತು, ಅದಕ್ಕೊಂದಷ್ಟು ದಿನ ಕಾಲಾವಕಾಶ ಕೊಟ್ಟಿವಿ. ಈಗ ಗಾಳಿ ಸುದ್ದಿ ಆಗ್ತಾ ಇರೋದು, ಎಲ್ಲೂ ಲಿಖಿತವಾದಂತಹ ಆದೇಶ ಇಲ್ಲ. ದಯಮಾಡಿ ಮಾಲೀಕರು ಅರ್ಥ ಮಾಡ್ಕೋಬೇಕು. ಲಿಖಿತ ರೂಪದಲ್ಲಿ ಎಲ್ಲಿಯೂ ಕೂಡ ಒಂದು ಆದೇಶ ಇವರು ಮಾಡಿಲ್ಲ. ಅದು ಯಾವುದೋ ನೋಂದಣಿ ನಿಲ್ಲಿಸೋಕ್ಕಾಗಿರ್ಬೋದು ಅಥವಾ ನಾಳೆ ಪ್ರಾರಂಭ ಮಾಡಿ ಅಂತ ಹೇಳಿ ಕೂಡ ಇರ್ಬೋದು. ಇವರು ಬರೀ ಬಾಯಿ ಮಾತಿಗೆ ಅವ್ರು ಇಷ್ಟ ಬಂದಂಗೆ. ಸಾರಿಗೆ ಇಲಾಖೆ ಅಂದರೆ ಏನೋ ಅವ್ರ ಅಪ್ಪನ ಆಸ್ತಿ, ಅವ್ರ ತಾತನ ಆಸ್ತಿ, ಅವ್ರ ಮುತ್ತಾತನ ಆಸ್ತಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು. ಇದೆಲ್ಲ ನಿಂತೋಗುತ್ತೆ. ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಆಗುತ್ತೆ. ಕಾನೂನಾತ್ಮಕವಾಗಿ ನಾವು ಹೋರಾಟ ಪ್ರಾರಂಭ ಮಾಡ್ತಾಯಿದ್ದೀವಿ. ಇಂಥ ಭ್ರಷ್ಟರಿಗೆ ಸರಿಯಾದ ಕಾನೂನು ಪಾಠವನ್ನು ಖಂಡಿತವಾಗೂ ಕಲಿಸುವ ನಿಟ್ಟಿನಲ್ಲಿ ಇವರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡುವ ಮುಖಾಂತರ ಈ ಭ್ರಷ್ಟರಿಗೆ ಒಂದು ದೊಡ್ಡ ಮಟ್ಟದ ಕಾನೂನು ಅರಿವು ಮತ್ತು ಜಾಗೃತಿ ಮೂಡಿಸುವಂಥ ಕೆಲಸ ಕರ್ನಾಟಕ ಚಾಲಕರಿಂದ ಬಹುಮುಖ್ಯವಾಗಿ ನಾನಂತೂ ಖಂಡಿತವಾಗೂ ಮಾಡಲಿಕ್ಕೆ ತಯಾರು ನಡೆಸಿದ್ದೀನಿ. ಅದೇ ರೀತಿ ತಾವು ಕೂಡ ನಿಮ್ಮ ಸಹಕಾರ ಅತ್ಯಮೂಲ್ಯವಾಗಿರ್ತದೆ. ಏನು ಕಳೆದ ಹಿಂದೆ ನೋಂದಣಿ ಮಾಡ್ಕೊಂಡಿರೋಂಥ ವಾಹನಗಳಿರ್ಬೋದು ಅಥವಾ ಮುಂದಕ್ಕೆ ನೋಂದಣಿ ಈಗ ಸ್ಥಗಿತವಾಗಿರುವಂಥ ವಾಹನಗಳಿಗೆ ಇವರು ಹೇಳ್ತಾ ಇರೋದು ಇದು ಗಾಳಿ ಸುದ್ದಿ, ಎಲ್ಲೂ ಲಿಖಿತವಾದಂಥ ಆದೇಶ ಇಲ್ಲ. ಕೆಲವು ಸಾರಿಗೆ ಕಚೇರಿಗಳಿಗೆ ಹೇಳಿದಾರಂತೆ. ದಯಮಾಡಿ ಆತರ ಬಿದ್ದು ತಾವು ಯಾರೂ ನೋಂದಣಿ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ನೇರವಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೀನಿ. ಏನು ಈ ಹಿಂದೆ ಇದ್ದಂಥ ತೆರಿಗೆ 1650 ರೂಪಾಯಿ ಪರ್ ಸೀಟನ್ನು ತಾವು ಕಟ್ತಾ ಇದ್ರಿ. ಇವಾಗ ಪ್ರಸ್ತುತ ಇರುವಂಥ ಸುದ್ದಿ ಬಂದು 2280 ರೂಪಾಯಿ ತಾವು ಏನು ಸೀಟಿಗೆ ಪರ್ ಟ್ಯಾಕ್ಸ್ ಕಟ್ಟಿದ್ರೆ ಅವರು ನೋಂದಣಿ ಮಾಡ್ಕೊಳ್ತಾರಂತೆ. ಇಷ್ಟು ದಿನ ಯಾಕೆ ನಿಲ್ಲಿಸಿದ್ರು? ಕೇಂದ್ರ ಸರ್ಕಾರದ ಕೆಲವೊಂದು ನಿಯಮಗಳು ಬಂದಿದೆ, ಹಾಗಾಗಿ ನಾವು ನಿಲ್ಲಿಸಿದ್ದೀವಿ ಅಂತ ಹೇಳಿದ್ವಿ. ಅದೇ ನೀವು 1650 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಅಂದರೆ ಅದಕ್ಕೆ ನೋಂದಣಿ ಮಾಡೋದಿಲ್ಲ. ಅದೇ ನೀವು 2280 ರೂಪಾಯಿ ಟ್ಯಾಕ್ಸ್ ಕಟ್ತೀನಿ ಅಂದರೆ ಇವ್ರಿಗೆ ಯಾವುದೇ ನಿಯಮ ಬೇಕಾಗಿಲ್ಲ. ಏನು ಕೇಂದ್ರ ಸರ್ಕಾರದ ಯಾವುದೇ ನಿಯಮಗಳು ಇವ್ರಿಗೆ ಬೇಕಾಗೋದಿಲ್ಲ. ಇವ್ರಿಗೆ ತೆರಿಗೆ ಹೆಚ್ಚಿಗೆ ಬಂದರೆ ಸಾಕು. ಅಂದರೆ ಇದರ ಹಿಂದೆ ನಡೆದಿರುವಂತಹ ಭ್ರಷ್ಟಾಚಾರಗಳಿರ್ಬೋದು, ಇದರಿಂದ ನಡೀತಾ ಇರತಕ್ಕಂಥ ಹುನ್ನಾರಗಳಿರ್ಬೋದು, ಸಂಪೂರ್ಣವಾಗಿ ಅದರ ಬಗ್ಗೆ ನಮಗೆ ಅರಿವಿದೆ. ನಾನು ನೇರವಾಗಿ ಸಾರಿಗೆ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಹೇಳೋದೊಂದೇ, ವಿನಾಕಾರಣ ಕಿರುಕುಳ ನೀಡದೆ ಮಾಲೀಕರಿಗೆ, ಸಾರ್ವಜನಿಕರಿಗೆ ನೀವು ಸೇವೆ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ರಾಜ್ಯದಲ್ಲಿ ಮಾಲೀಕರಿಗೂ ಬಸ್ಗಳನ್ನು ತಗೊಂಡು ತೆರಿಗೆ ಕಟ್ಟಿ ಸರ್ಕಾರಕ್ಕೆ, ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹಣವನ್ನು ತುಂಬ್ತೀವೆಂದರೂ ಕೂಡ ನಿಮ್ಮ ಭ್ರಷ್ಟ ವ್ಯವಸ್ಥೆ, ನಿಮ್ಮ ವೈಯಕ್ತಿಕ ಲಾಭಕ್ಕಾಗಿ ವಿನಾಕಾರಣ ಕಿರುಕುಳ ಕೊಡ್ತಿದ್ದೀರಾ. ಸಾರಿಗೆ ಮಂತ್ರಿಗಳೇ, ತಾವು ಕೂಡ ಗಮನಿಸಬೇಕಿದು. ತಮ್ಮ ಗಮನಕ್ಕೂ ಬರ್ದಂಗೆ ಇವ್ರು ಇಷ್ಟ ಬಂದಂಗೆ ಹೇಳ್ದಲ್ಲ, ಬೆಳಗ್ಗೆ ಎದ್ದರೆ ಅವ್ರ ಅಪ್ಪನ ಆಸ್ತಿ ಅದು, ಅವ್ರು ಬೇಕಾಗಿದ್ದ ಕಾನೂನು, ಇವತ್ತು ಇದ್ದಿದ್ದ ಕಾನೂನು ನಾಳೆ ಅವ್ರಿಗೆ ಬೇಕಾದಂಗೆ ಮಾಡ್ಕೊಳ್ತಿದ್ದಾರೆ. ಇದಕ್ಕೆಲ್ಲ ತಾವು ಆಸ್ಪದ ಕೊಡಲ್ಲ ಅಂತ ಹೇಳ್ತೀನಿ. ನಿಮಗೂ ಕೂಡ ನಿಮ್ಮ ಸಾರಿಗೆ ಸಚಿವರು ಇರ್ಬೋದು, ಸಾರಿಗೆ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ಒಂದು ಕೆಟ್ಟ ಹೆಸರು ತರಬೇಕು, ಕಳಂಕ ಹೊರಿಸಬೇಕು ಅನ್ನೋ ಉದ್ದೇಶ, ದುರುದ್ದೇಶ ಇವರಲ್ಲಿದೆ ಅಂತ ನಾನು ಭಾಳ ಅಭಿನವವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವರ ಭ್ರಷ್ಟಾಚಾರಕ್ಕೆ ಕೊನೆಯೇ ಇಲ್ಲ ಸ್ವಾಮಿ. ಬೆಳಗ್ಗೆ ಎದ್ದರೆ ಹಗಲ್ದೊರಡೆ ಮಾಡೋದು, ಮನೆಯಲ್ಲೇ ಟಾರ್ಗೆಟ್ ಮಾಡ್ಕೊಂಡು ಬರ್ತಾರೆ ಇವರು. ನಾನು ಅದರಲ್ಲಿ ಲೂಟಿ ಮಾಡಬೇಕು, ನಾನು ಇದರಲ್ಲಿ ಲೂಟಿ ಮಾಡಬೇಕು, ನಾನು ಅಲ್ಲಿ ಕೊಳ್ಳೆ ಹೊಡಿಬೇಕು, ಇಲ್ಲಿ ಕೊಳ್ಳೆ ಹೊಡಿಬೇಕು ಅನ್ನೋದೇ ಆಗೋಗ್ಬಿಟ್ಟಿದೆ ಅವರಿಗೆ. ದಯವಿಟ್ಟು ತಮ್ಮ ಸರ್ಕಾರ ಬಂದಿದೆ, ಉತ್ತಮವಾದಂಥ ಒಂದು ಆಡಳಿತವನ್ನು ನೀಡಬೇಕು. ಯಾಕೆಂದರೆ ತಾವು ಈಗಾಗಲೇ ಉಚಿತ ಯೋಜನೆಯನ್ನು ಕೊಟ್ಟು ಈಗಾಗಲೇ ಬಸ್ಸು ವರ್ಗದವ್ರು ಏನಿದ್ದೀವಿ ನಾವು, ಟೂರಿಸ್ಟ್ ವರ್ಗದವರು ಬಸ್ಸುಗಳನ್ನು ಇಟ್ಕೊಂಡಿರೋಂಥವ್ರು ಆಗಲೇ ಬೀದಿಗೆ ಬಂದಿದ್ದೀವಿ. ಅದರಲ್ಲೂ ಕೂಡ ಎಲ್ಲೋ ಒಂಚೂರು ಬದುಕನಂತ ನಾವು ಹೊಸ ಗಾಡಿಗಳನ್ನು ಹಾಕ್ಕೊಂಡು ಏನೋ ಒಂದು ಬದುಕನಂತ ಹೋದರೆ ಈ ಅವ್ಯವಸ್ಥೆ ತಂದಿಟ್ಟಿದ್ದಾರೆ. ಇವತ್ತು ಅದೇ ರೀತಿ ಅನ್ಯ ರಾಜ್ಯಗಳಲ್ಲಿ ಹೋಗಿ ವಾಹನಗಳನ್ನು ನೋಂದಣಿ ಮಾಡ್ಕೊಳ್ಳಿ ಕಾರಣನೇ ಈ ಭ್ರಷ್ಟ ವ್ಯವಸ್ಥೆ. ಇವರುಗಳಿಗೆ ಲಂಚ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಬಸ್ ಮಾಲೀಕರು ಕೆಲವರು ಕರ್ನಾಟಕದಲ್ಲಿರೋರು ಹೊರ ರಾಜ್ಯದಲ್ಲಿ ನೋಂದಣಿ ಮಾಡಿ ಇಲ್ಲಿ ವಾಹನಗಳನ್ನ ಚಲಾವಣೆ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ನಮ್ಮಲ್ಲೇ ಬೆಂಕಿ ಇಟ್ಟಿದ್ದಾರೆ ಇವರು. ಇನ್ನು ಅನ್ಫಿಟ್ ಅಧಿಕಾರಿಗಳನ್ನ ದಯವಿಟ್ಟು ತಾವು ಕೂಡಲೇ ಯಾವ ರೀತಿ ಕ್ರಮ ತಗೋಬೇಕು ಅಂತೇಳಿ ನಾವು ಮಾಹಿತಿ ಒದಗಿಸ್ತೀವಿ. ಇವರ ಭ್ರಷ್ಟಾಚಾರ ಎಷ್ಟಿದೆ, ಇವ್ರ ಲೂಟಿಗಳು ಎಷ್ಟಿದೆ ಅಂತ. ಮೊನ್ನೆ ಅದು ಯಾವುದೋ ಇಲಾಖೆನ ಇಡಿ ರೈಡ್ ಮಾಡಿದ್ರು. ಈ ಸಾರಿಗೆ ಇಲಾಖೆಯ ಕೆಲವು ಭ್ರಷ್ಟಾಧಿಕಾರಿಗಳ ಮೇಲೆ ಮನೆ ಮೇಲೆ ಇಡಿ ರೈಡ್ ಆಗಲಿ, ಇಲ್ಲಾಂದ್ರೆ ನಾವೇ ಇಡಿಗೆ ದೂರು ಕೊಡುವಂಥ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ. ಯಾಕೆಂದರೆ ಇವರೆಲ್ಲ ಕಡಿಮೆ ಇಲ್ಲ. ನೀವು ರಾಜಕಾರಣಿಗಳಿದಲ್ಲ, ನಿಮ್ಗೆ 10ರಷ್ಟು ಇದ್ದಾರೆ ಅವರೆಲ್ಲ. ನಿಮಗೆ 10ರಷ್ಟು ಕೋಟಿಗಟ್ಟಲೆ ಮಾಡ್ಕೊಂಡು ದುಡ್ಡನ್ನು ಮನೇಲಿ ಕೊಳ್ಳೆ ಹೊಡ್ಕೊಂಡು ಇಟ್ಕೊಂಡಿದ್ದಾರೆ. ಪ್ರತಿದಿನ ಲೂಟಿ ಇವ್ರದ್ದು, ಪ್ರತಿದಿನ ಲೂಟಿ. ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು, ಸಾರಿಗೆ ಮಂತ್ರಿಗಳು ಈ ಕೂಡಲೇ ಎಚ್ಚೆತ್ಕೊಂಡು ಈ ಅವ್ಯವಸ್ಥೆನ ತಡೆದು ಮಾಲೀಕರಿಗೆ ಒಂದು ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮಾಲೀಕರು ಯಾರು ಆತರ ಬೀಳಬೇಡಿ, ಸ್ವಲ್ಪ ತಾಳ್ಮೆಯಿಂದಿರಿ. ಇಷ್ಟು ದಿನವೇ ನೀವು 6 ತಿಂಗಳು 8 ತಿಂಗಳು ಬಾಡಿ ಬಿಲ್ಟಲ್ಲಿ ಅಲ್ಲಿ ಗಾಡಿ ಬಿಟ್ಕೊಂಡಿದ್ರಿ. 1-2 ದಿನ ತಡ್ಕೊಂಡ್ರೆ ಒಂದು ಉತ್ತಮವಾದಂಥ ನಿಟ್ಟಿನಲ್ಲಿ ನಮ್ಗೆ ಯಶಸ್ಸು ಸಿಗುತ್ತೆ ಅಂತ ನಾನು ಭಾವಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ ತಮ್ಮೆಲ್ಲರಿಗೂ.